ಯಾಕಪ್ಪಯ್ಯ ನನ್ನ ಜೀವನದಲ್ಲಿ ಇಷ್ಟೆಲ್ಲ ಆಗ್ತೈತೆ? ಎಲ್ಲ ಮರ್ತು ನನ್ನ ಪಾಡಿಗೆ ನಾನಿದ್ದೆ. ಈಗ ನೋಡಿದ್ರೆ ಅವ್ರು ಬಂದು ನಾನೇ ನಿನಗೆ ತಾಳಿ ಕಟ್ಟಿರೋದು ಅಂತ ಹೇಳ್ತವ್ರೆ. ಇಂಥ ಸಮಸ್ಯೆ ಮಧ್ಯ ಯಾಕಪ್ಪ ನನ್ನನ್ನ ಒಂಟಿ ಮಾಡೋದೆ? ಅಪ್ಪನ್ ತಾವ ನೀನ್ ನೋವು ತೋಡ್ಕೊತಿದ್ಯೆ. ನೀ ಹಿಂಗ ಅಪ್ಪನ್ ಮುಂದೆ ಬಂದು ನಿಂತ್ಕೊಂಡ್ರೆ ನಮ್ಗೆ ಎಷ್ಟು ನೋವಾಗ್ಬೇಡ. ಅಯ್ಯೋ, ನಿಮಗ್ ನೋವು ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಹಂಗಂತ ಒಬ್ಳೆ ದುಃಖ ಪಡಕ್ ಬಂದಿದೀಯೇ? ನೋಡವ, ಅದು ನಿನ್ ಜೀವನದೊಳಗೆ ನಡೆದಿರೋ ಕೆಟ್ಟ ಗಳಿಗೆ ಮಗಳೇ. ಅಲ್ಲ, ಗ್ರಹಣ ಆ ಸೂರ್ಯಂಗೆ ಬಿಡ್ಲಿಲ್ಲ. ಇನ್ನು ನಾವೆಲ್ಲ ಮನಸ್ಸರು ನಮಗ್ ಬಿಟ್ಟಿತೆ. ನೋಡು ಮಗಳೇ, ಅದ್ರ ಬಗ್ಗೆ ಯೋಚನೆ ಮಾಡದೆ ಧೈರ್ಯವಾಗಿ ನಿಂತು ಸಮಸ್ಯೆನ ಎದುರಿಸ್ಬೇಕಣವ. ಅದು ಬಿಟ್ಬಿಟ್ಟು ಸುಮ್ಕೆ ಕುಂತ್ಕೊಂಡ್ಬಿಟ್ರೆ ಆ ಸಮಸ್ಯೆನೇ ದೊಡ್ಡ ಸಮಸ್ಯೆ ಆಯ್ತದೆ. ಅವತ್ತು ಅವ್ರಪ್ಪ ಅವ್ರವ್ವ ನಿಂಗೆ ಮೋಸ ಮಾಡಿದ್ರು, ನಿನ್ನ ಅಟ್ಟಿ ಬಿಟ್ಟು ಕಳ್ಸಿದ್ರು ಅನ್ಯಾಕೆ ನೀ ಸುಮ್ಕಿದ್ರೆ ಆಯ್ತದ? ನಿಂಗಾಗಿರೋ ಅನ್ಯಾಯಕ್ಕೆ ನೀನೇ ನ್ಯಾಯ ಕೇಳ್ಬೇಕು ಕಣವ್ವ. ನೀನೀಗ ಸುಮ್ಕೆ ಇದ್ರೆ ಆಗಕ್ಕಿಲ್ಲ. ಇದಕ್ಕೆಲ್ಲ ನಿನ್ನಿಂದನೇ ಪರಿಹಾರ ಆಗ್ಬೇಕು. ಹೋಗು ಚೆಲ್ವಿ, ಮಾತಾಡು. ಸರಿ ಅಕ್ಕ, ಇವಾಗ್ಲೇ ಹೋಯ್ತೀನಿ, ಹೋಗಿ ಮಾತಾಡ್ತೀನಿ. ಅಲ್ಲ, ನೀವ್ ಯಾರು? ಸತ್ಯ ಹೇಳಿ, ಯಾಕೆ ಹಿಂಗ್ ನನ್ನ ಜೀವನದಲ್ಲಿ ಆಟ ಆಡ್ತಿದ್ದೀರಾ? ನಿಮ್ ಉದ್ದೇಶ ಏನು? ದಯವಿಟ್ಟು ಸ್ವಲ್ಪ ಸುಮ್ಕೆ ಇರ್ತೀರಾ? ಅದನ್ನ ಹೇಳ್ಬೇಕಾಗಿರೋದು ನೀವಲ್ಲ, ನಾನು. ನೋಡಿ, ನೀವ್ ಯಾರು ಅನ್ನೋದೇ ನನಗ್ ಗೊತ್ತಿಲ್ಲ. ಇಲ್ಲಿಗೆ ಏನ್ ಉದ್ದೇಶ ಇಟ್ಕೊಂಡ್ ಬಂದಿದ್ದೀರೋ ಅದು ನನಗ್ ಬೇಕಾಗಿಲ್ಲ. ಜೊತೆಗೆ ನನ್ನ ಹೆಸರು ಇಟ್ಕೊಂಡ್ ಬಂದಿದ್ದೀರಾ, ಅದನ್ನ ತಿಳ್ಕೊಳ್ಳೋ ಅವಶ್ಯಕತೆನೂ ನನಗಿಲ್ಲ. ನನ್ ಜೀವನದಾಗಿ ಕೆಲವೊಂದನ್ನ ಕಳ್ಕೊಂಡಿರೋದಕ್ಕೆ ಕಾರಣ ಈ ವ್ಯಕ್ತಿನೇಯ. ಇವ್ರು ನನ್ಗೆ ತಾಳಿ ಕಟ್ಟಿರ್ಲಿಲ್ಲ ಅಂದಿದ್ರೆ ಇವ್ರಟ್ಟಿ ಅವರು ಊರಿನ ಜನಕ್ಕೆ ಭಯ ಪಡ್ತಿರ್ಲಿಲ್ಲ. ಆಗ ನಾವು ಊರ್ ಬಿಟ್ಟು ಹೋಗೋ ಪರಿಸ್ಥಿತಿನೂ ಬರ್ತಾ ಇರ್ಲಿಲ್ಲ. ನಮ್ಮಪ್ಪಯ್ಯ ನನ್ನಿಂದ ದೂರನೂ ಆಯ್ತಾ ಇರ್ಲಿಲ್ಲ. ಇವರಿಂದ ನನ್ನ ಜೀವನ ಹಾಳಾಯ್ತು. ನನ್ನ ಅಪ್ಪಯ್ಯ ಅವ್ರನ್ನೂ ನಾನು ಕಳ್ಕೊಳ್ಳೋಗಾಯ್ತು. ಇಷ್ಟೆಲ್ಲ ಮಾಡ್ಬಿಟ್ಟು ಈಗ ಬಂದು ಮತ್ತೆ ನನ್ನ ವಾಪಸ್ ಕರೀತಾ ಇದ್ದೀರಾ? ಈಗ ನಿಮ್ಗೆ ಸರಿ ಅನ್ಸ್ತೈತಾ? ಈಗ ಮತ್ತೆ ಬಂದು ನನ್ನ ಜೀವನದಾಗೆ ಏನ್ ಕಿತ್ಕೋಬೇಕು ಅಂತ ಇದ್ದೀರಾ? ಇಷ್ಟೆಲ್ಲ ಮಾಡಿ ನನ್ನ ಮನ್ಸನ್ನ ನಿಮ್ಮಿಂದ ಗೆಲ್ಲಕ್ಕಾಗೋದಿಲ್ಲ. ಮನ್ಸನ್ ಗೆಲ್ಲದಿರ್ಲಿ, ನಿಮಗ್ ಕ್ಷಮೆ ಕೂಡ ಸಿಗೋದಿಲ್ಲ. ಯಾಕಂದ್ರೆ ನೀವು ಮಾಡಿರೋ ತಪ್ಪು ಸಂಸೋ ಅಂತದಲ್ಲ. ಮೊದ್ಲು ಇಲ್ಲಿಂದ ಹೊರಟೋಗಿ. ಏನ್ ಬೇಕು ನಿಮ್ಗೆ? ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ನೋಡಿ, ನನ್ ಜೀವನದಾಗೆ ಏನೋ ಘಟನೆ ನಡೆದೋಗೈತೆ. ಅದು ತಿಳಿದೇನೆ ಆಗಿರೋದು. ಆಗೇನೋ ನನ್ ಬುದ್ಧಿ ಇಲ್ದೇ ಇರೋ ವಯಸ್ಸಿನಾಗೆ ತಾಳಿ ಕಟ್ಟಿ ಅಂತ ಹೇಳ್ಬಿಟ್ಟೆ. ಈಗ ನೀವು ಅದನ್ನೇ ನೆಪ ಮಾಡ್ಕೊಂಡು ನನ್ಗೆ ಹತ್ರ ಆಗಕ್ ನೋಡ್ಬೇಡಿ. ಆಡೋ ವಯಸ್ಸಿನಾಗ ನಡೆದಿರೋ ಘಟನೆನ ಮನ್ಸಲ್ಲಿ ಮಾಡಿಕೊಂಡು ನನ್ ಜೀವನ ಮಾಡಕ್ ಆಗಕ್ಕಿಲ್ಲ. ಮೊದಲನೇದಾಗಿ ನೀವ್ ಇಲ್ಲಿ ಬಂದಿರೋದೇ ತೆಪ್ಪು. ಅಂಥದ್ರಲ್ಲಿ ನನ್ ಜೀವನಕ್ಕೆ ಬರೋ ಪ್ರಯತ್ನ ಮಾಡ್ತಿದ್ದೀರಲ್ಲ, ಅದು ದೊಡ್ಡ ತೆಪ್ಪು. ಅದ್ ನನ್ಗೆ ಇಷ್ಟನೂ ಇಲ್ಲ. ಅವತ್ ನಿಮ್ಮಪ್ಪ ಅವರು ಅಮ್ಮ ಅವರು ಹೇಳಿದ ಮಾತ್ಗೆ ನಮ್ಮಪ್ಪ ಬೆಲೆ ಕೊಟ್ಟು ನನ್ನನ್ನ ಊರ್ ಬಿಟ್ಟು ಕರ್ಕೊಂಡು ಹೋದ್ರು. ಆದ್ರೆ ಇವತ್ ನಾನ್ ನಿಮ್ಮ ಹತ್ರ ಕೇಳ್ಕೊತಾವ್ನಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಆದ್ರೆ ನನ್ನ ಮನ್ಸಲ್ಲಿರೋ ಪ್ರಶ್ನೆಗೆ ಗೊಂದಲಕ್ಕೆ ಉತ್ತರ ಸಿಗದೆ ನಾನು ಹೇಗೆ ಹೋಗ್ಲಿ? ನಿಮ್ ಮನ್ಸ್ನಾಗಿರೋ ಪ್ರಶ್ನೆಗೆ ನಾನ್ ಯಾಕೆ ಉತ್ತರ ಕೊಡ್ಬೇಕು? ಆದ್ರೆ ಆ ಪ್ರಶ್ನೆ ಉದ್ಭವ ಆಗಿರೋದು ನಿನ್ನಿಂದ ತಾನೆ. ನಾನ್ ತಾಳಿ ಕಟ್ಟಿರೋ ಕಾರಣಕ್ಕೋಸ್ಕರ ತಾನೆ. ಕೀರ್ತನ ನೋಡಿದ್ರೆ ಅವಳೇ ಚಲ್ವಿ ಅಂತಿದ್ದಾಳೆ, ನೀನ್ ನೋಡಿದ್ರೆ ನೀನೇ ನಿಜವಾದ ಚಲ್ವಿ ಅಂತಿದ್ಯಾ. ನಾನ್ ಯಾರನ್ನ ಚಲ್ವಿ ಅಂತ ನಂಬೇಕು ಹೇಳು? ನೀವು ಬೇಕಾದ್ರೆ ಅವಳನ್ನೇ ಚಲ್ವಿ ಅನ್ಕೊಳ್ಳಿ, ಆದ್ರೆ ನಿಜವಾದ ಚಲ್ವಿ ಅವಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಆಯ್ತು, ಆದ್ರೆ ನೀನೇ ಚಲ್ವಿ ಅಂತ ಗೊತ್ತಾಗೋದಕ್ಕೆ ನಾನ್ ಕಟ್ಟಿರೋ ತಾಳಿ ನಿನ್ನ ಹತ್ರ ಇದೆಯಾ ತೋರಿಸು. ತಾಳಿಯಾ?
ಸುಮ್ಕೆ ಏನೇನೋ ಮಾತಾಡ್ಬೇಡಿ. ದಯವಿಟ್ಟು ಇಲ್ಲಿಂದ ಹೊಟ್ಟೋಗಿ. ನೀವೇ ಬೇಡ ಅಂದ್ಮೇಲೆ ನಾನ್ಯಾಕೆ ನಿಮಗ್ ತಾಳಿ ತೋರ್ಸ್ಲಿ? ದಯವಿಟ್ಟು ಇಲ್ಲಿಂದ ಹೊಟ್ಟೋಗಿ. ಇಲ್ಲ ಚೆಲ್ವಿ, ನಾನ್ ತಾಳಿ ನೋಡಿದ್ಮೇಲೆ ಹೋಗೋದು. ನೋಡಿ, ನನ್ ತವ ಯಾವ ತಾಳಿನೂ ಇಲ್ಲ. ಇಲ್ಲಿಂದ ಹೊಟ್ಟೋಗಿ. ನಾನ್ ಯಾಕೆ ಆ ತಾಳಿನ ಇಟ್ಕೊಳ್ಳಿ? ಹಾಗಾದ್ರೆ ನೀನು ನಾನ್ ತಾಳಿ ಕಟ್ಟಿರೋ ಚೆಲ್ವಿ ಅಲ್ವಾ? ಅಲ್ಲ ಅಂತಾನೆ ಅಂದ್ಕೊಳ್ಳಿ. ಈಗ ದಯವಿಟ್ಟು ಇಲ್ಲಿಂದ ಹೊಟ್ಟೋಗಿ. ಇಲ್ಲ, ನನಗ್ ಸತ್ಯ ಗೊತ್ತಾಗ್ಬೇಕು. ನೀನೇ ಚೆಲ್ವಿನ ಇಲ್ವಾ ಅಂತ ಕ್ಲಿಯರ್ ಆಗ್ಬೇಕು. ನಾನ್ ಕಟ್ಟಿರೋ ತಾಳಿ ನೋಡಿದ್ಮೇಲೆ ನಾನು ಇಲ್ಲಿಂದ ಹೋಗೋದು. ಹಂಗಾರೆ ನನ್ ತಾಳಿ ತೋರ್ಸಿದ್ರೆ ಹೊಟ್ಟೋಯ್ತೀರಾ? ಖಂಡಿತವಾಗ್ಲೂ ಹೋಗ್ತೀನಿ. ಹೆಂಗಿದ್ರು ಹೋಯ್ತೀರಾ ತಾನೇ? ಮತ್ ತಾಳಿ ಎಲ್ಲ ಯಾಕೆ? ಇಲ್ಲ, ನಾನ್ ಆ ತಾಳಿನ ನೋಡ್ಲೇಬೇಕು. ಸರಿ, ನೀವ್ ಕಟ್ಟಿದ ತಾಳಿ ಇದೆ ಅಲ್ವಾ, ನೋಡ್ಕೊಳ್ಳಿ. ಈಗ ನೋಡ್ ಆಯ್ತಲ್ವೇ? ಒಂಡಿ, ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ಹೊರಡಿ. ಚೆಲ್ವಿ, ಇದೇ ನಿನ್ ರೂಮ್. ಯಾವ್ದೇ ಸಂಕೋಚ ಇಲ್ದಿರ ಏನೇ ಬೇಕಾದ್ರೂ ನನ್ನ ಕೇಳು. ಇಲ್ಲಿ ನೆಮ್ಮದಿಯಾಗಿರು. ಯಾವ್ದೇ ವಿಷಯಕ್ಕೂ ಹೆದರ್ಬೇಡ. ಅಲ್ಲ, ನೀವ್ಯಾಕೆ ನಂಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ? ಯಾಕಂದ್ರೆ ನೀನ್ ನನ್ಗೋಸ್ಕರ ಬಂದಿದ್ಯಾ ಅಂದ ನಂಬಿಕೆ ನನ್ಗಿದೆ. ನಾನು ನಿಮ್ಗೋಸ್ಕರ ಬಂದಿಲ್ಲ. ನನ್ ತಾಳಿ ಕಟ್ತವ್ರು ಬಂದು ಕರೆದ್ರು ಅನ್ನೋ ಕಾರಣಕ್ಕೆ ಬಂದೀವನಿ ಅಷ್ಟೇ. ಅಲ್ಲ, ನೀವ್ಯಾಕೆ ಹಂಗೆ ಅನ್ಕೋತಿದ್ದೀರಾ ಅಂತ ನಂಗೆ ಗೊತ್ತಾಯ್ತಾ ಇಲ್ಲ. ನಿನ್ನ ತರುಣ್ ಇಲ್ಲಿ ಕರ್ಕೊಂಬಂದಿದ್ದಾನಂದ್ರೆ ನಿನ್ ಹೆಸರು ಹೇಳ್ಕೊಂಬಂದಿರೋಳು ನಮ್ಮ ಮನೆ ಬಿಟ್ಟು ಓಡ್ಸಕ್ಕೆ ಅಂತ ತಾನೇ ಅರ್ಥ. ಅವಳು ಮನೆ ಬಿಟ್ಟು ಹೋದ್ಮೇಲೆ ನೀನು ವಾಪಸ್ ಹೊಟ್ಟೋಗ್ತೀಯ ಅಲ್ವಾ? ಆಮೇಲೆ ತರುಣ್ ನನ್ನವರೇ ಅಲ್ವಾ? ಅವ್ರಂದ್ರೆ ನಿಮ್ಗೆ ಅಷ್ಟೊಂದು ಇಷ್ಟನಾ? ತುಂಬಾ ತುಂಬಾ ಇಷ್ಟ. ಅವ್ರ ಮೇಲೆ ನಾನು ಪ್ರಾಣನೇ ಇಟ್ಕೊಂಡಿದ್ದೀನಿ. ತರುಣ್ಗೋಸ್ಕರ ನಾನು ಏನಾದ್ರು ಮಾಡ್ತೀನಿ. ನೀವ್ ಆಸೆ ಪಟ್ಟಂಗೆಯಾ ಅವ್ರು ನಿಮ್ಮವ್ರಾಗ್ಲಿ? ಅವತ್ತು ಗೊತ್ತೋ ಗೊತ್ತಿಲ್ದೇನೆ ತರುಣ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡಿದ್ದೀರಾ. ಹಂಗಂದ್ಮೇಲೆ ನಿಮ್ ಮನ್ಸಾಕ್ಷಿಯಲ್ಲಿ ಗಂಡ ಅಂತ ಒಪ್ಕೊಂಡಿದ್ದೀರಲ್ಲ. ಇವತ್ ನಿನ್ ಗಂಡನ್ ಬಿಟ್ಕೊಡಕ್ಕೆ ಬೇಜಾರಾಗ್ತಿಲ್ವಾ? ನೋವಾಗ್ತಿಲ್ವಾ? ಬರೀ ತಾಳಿ ಕಟ್ಟಿದ ತಕ್ಷಣ ಗಂಡ ಆಗಕ್ಕಿಲ್ಲ. ಅದೇನೋ ಗೊತ್ತಿಲ್ದೆ ಚಿಕ್ಕ ವಯಸ್ಸಲ್ಲಿ ಆಗಿದ್ದು. ನೀವದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಅವರೇಯ ನಿಮ್ ಗಂಡ. ನೀವ್ ಅವ್ರ ಜೊತೆ ಸುಖವಾಗಿರಿ. ನಾನ್ ನಿಮ್ಮ ಹತ್ರ ಆಟೆಯ ಕೇಳ್ಕೊಳೋದು. ಏನಾದ್ರೂ ಬೇಕಿತ್ತಾ? ಇಲ್ಲ, ಏನ್ ಮಾಡ್ತಾ ಇದ್ದೀರಾ ಅಂತ ನೋಡೋಣ ಅಂತ ಬಂದೆ. ಏನಿಲ್ಲ, ಸುಮ್ಮನೆ ಕೂತಿದ್ದೆ ಅಷ್ಟೆ. ಏನಾಯ್ತು? ಯಾರಾದ್ರೂ ನಿಮ್ಮ ಮನ್ಸಿಗೆ ಬೇಜಾರಾಗೋ ರೀತಿ ಮಾತಾಡಿದ್ರಾ? ಅಯ್ಯ, ಹಾಗೆಲ್ಲ ಏನೂ ಇಲ್ಲ. ನಮ್ಮೂರ್ನಾಗ ಆಗಿದ್ರೆ ಅದು ಇದು ಅಂತ ಮಾಡ್ತಾ ಕಾಲ ಕಳೀತಿದ್ದೆ. ಆದರೆ ಇಲ್ಲಿ ಏನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ. ಅದಕ್ಕೆ ಸುಮ್ಮನೆ ಕೂತಿದ್ದೆ. ಅಲ್ಲ, ಮನೇಲಿ ಎಲ್ರ ಜೊತೆ ಮಾತಾಡ್ಬೋದಿತ್ತಲ್ಲ. ಮನೆಯವ್ರ ಹತ್ರ ಮಾತಾಡುಮ ಅಂದರೆ ಅವ್ರು ಮತ್ತೆ ಹಳೆ ವಿಚಾರನ ಕೆತ್ಕಿ ನನಗೆ ಮನಸ್ಸಿಗೆ ಬೇಸರ ಆಗೋ ರೀತಿ ಮಾಡ್ತಾರೆ. ಅಂದ್ರೆ ಯಾರು ನಿನಗೆ ಬೇಜಾರು ಮಾಡಬೇಕು ಅನ್ನೋ ಉದ್ದೇಶದಿಂದ ಆ ವಿಷಯ ಮಾತಾಡೋದಕ್ಕೆ ಹೋಗೋದಿಲ್ಲ. ಇನ್ಫ್ಯಾಕ್ಟ್ ಆಗಿರೋ ಘಟನೆಯಿಂದ ನಿನಗೆ ಬೇಜಾರಾಗಿರುತ್ತಲ್ವಾ, ಅದಕ್ಕೆ ಅಪ್ಪ ಅಮ್ಮ ಸಾರಿ ಕೇಳ್ಬೋದು ಅಷ್ಟೆ. ಅದನ್ನ ಬಿಟ್ಟು ನಿನಗೆ ಬೇಜಾರು ಮಾಡಬೇಕು ಅನ್ನೋ ಉದ್ದೇಶ ಯಾರಿಗೂ ಇಲ್ಲ. ಮನ್ಸಿಗೆ ಹಾಕೊಳ್ಳೋದಕ್ಕೆ ಹೋಗ್ಬೇಡ. ಸಾನ್ವಿ ಜೊತೆ ಹೊರಗಡೆ ಹೋಗೋಕೆ ಇಷ್ಟ ಇಲ್ಲ ಅಂದ್ರೆ ಬೇಡ. ನಾನೇನು ಹಳೆ ವಿಷಯ ಏನು ಮಾತಾಡಕ್ಕೆ ಹೋಗಲ್ಲ. ಹೇಗಿದ್ರು ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಹಾಗೆ ಸುತ್ತಾಡ್ಕೊಂಬರೋಣ ಬನ್ನಿ. ನಾನು ಕ್ಯಾಶುಯಲ್ ಆಗಿ ಹೋಗೋಣ ಅಂತ ಹೇಳಿದೆ, ಫೋರ್ಸ್ ಏನಿಲ್ಲ. ನೋಡಿ, ಹಿಂಗೆ ನೆಪಗಳು ಇಟ್ಕೊಂಡು ನನ್ನ ಮಾತಾಡ್ಸೋ ಪ್ರಯತ್ನ ಮಾಡಬೇಡಿ. ಸಾರಿ, ಆದರೆ ನನ್ನ ಉದ್ದೇಶ ಅದಲ್ಲ. ನಿಮ್ಮ ಉದ್ದೇಶ ಏನೇ ಆಗಿರಲಿ, ನೀವು ನನ್ನಿಂದ ಸ್ವಲ್ಪ ದೂರ ಇರಿ. ಆಟೆಯ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಅಕ್ಕ, ಅದನ್ನೆಲ್ಲ ಸರಿ ಮಾಡಿದ್ದು ನಾನೇಯ. ಚೆಲ್ವಿ, ಯೋನ್ ಹೇಳ್ತಿದ್ಯಾ? ಯಾನ್ ಸರಿ ಮಾಡ್ದೆ? ಅಕ್ಕ, ನೀವು ಅಡುಗೆ ಹಾಳಾಗಬೇಕು ಅನ್ನೋ ಕಾರಣಕ್ಕೆ ಅದಕ್ಕೆ ಉಪ್ಪು ಖಾರ ಹಾಕಿ
ಯಾರು ತಿಂದಾಗ ಮಾಡಿದ್ರಿ, ಅದನ್ನ ನಾನು ಸರಿ ಮಾಡಿದೆ. ಏಯ್ ಚೆಲ್ವಿ, ನಿಂಗೇನ್ ತಲೆ ಕೆಟ್ಟಿದ್ದ? ಆ ಹುಡ್ಗಿ ಅಟ್ಟಿ ಬಿಟ್ಟು ಹೋಗ್ಬೇಕು ಅಂತ ನಾನು ಈಟೆಲ್ಲ ಮಾಡಿದ್ರೆ ಎಲ್ಲ ಸರಿ ಮಾಡ್ಬಿಟ್ಟು ಬಂದು ಹಿಂಗೆಲ್ಲ ಮಾತಾಡ್ತಿದ್ಯಾ? ಯೋನ್ ಹೇಳ್ಬೇಕಳ್ ನಿಂಗೆ? ನೋಡಕ್ಕ, ನಮ್ಮಿಂದ ಒಳ್ಳೇದಾದ್ರೆ ಮಾಡ್ಬೇಕು, ಅದನ್ನ ಬಿಟ್ಟು ಹಿಂಗೆಲ್ಲ ಕೆಟ್ಟದ್ ಮಾಡಕ್ ಹೋಗ್ಬಾರ್ದು. ಈಗೇನು ಅವಳು ಚೆಲ್ವಿ ಅಲ್ಲ ಅನ್ನೋದನ್ನ ಗೊತ್ತು ಮಾಡೋದಷ್ಟೇ ನಮ್ ಕೆಲ್ಸ. ಅದನ್ನ ಬಿಟ್ಟು ಹಿಂಗೆಲ್ಲ ಅವಳಿಗೆ ಅವಮಾನ ಮಾಡೋದು ನಂಗೆ ಇಷ್ಟ ಆಗಕ್ಕಿಲ್ಲ. ಅಕ್ಕ, ನನಗ್ ಕಣ್ಣೀರ್ ಬಂದ್ರೆ ಒರ್ಸಕ್ಕೆ ನೀನು ಬಾಬಾ ಇದ್ದೀರಾ, ಆದ್ರೆ ಆ ಹುಡುಗಿಗೆ ಯಾರಿದ್ದಾರೆ ಹೇಳಿ? ನೋಡಕ್ಕ, ದಯವಿಟ್ಟು ಇನ್ಮ್ಯಾಕೆ ಇಂಥ ಕೆಲಸ ಮಾಡಕ್ ಹೋಗ್ಬೇಡ.